ಚಾಮರಾಜನಗರ ನಗರಸಭೆ ವ್ಯಾಪ್ತಿಯ 28ನೇ ವಾರ್ಡ್ನ ಪ್ರಗತಿ ನಗರದಲ್ಲಿ ಒಳಚರಂಡಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಕೊಳಚೆ ನೀರು ರಸ್ತೆ ಮೇಲೆಯೇ ಹರಿತಾ ಇರೋದ್ರಿಂದ ಸ್ಥಳೀಯ ನಿವಾಸಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ಪ್ರಗತಿ ನಗರದ ಮುಖ್ಯ ರಸ್ತೆಯಲ್ಲೇ ಕೊಳಚೆ ನೀರು ನಿಂತಿರೋದ್ರಿಂದ ಇಡೀ ಪ್ರದೇಶದಲ್ಲಿ ತೀವ್ರ ದುರ್ವಾಸನೆ ಹರಡಿದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಅದರಲ್ಲೂ ಮಳೆ ಬಂದಾಗ ಪರಿಸ್ಥಿತಿ ಮತ್ತಷ್ಟು ಕರುಣಾಜನಕವಾಗ್ತಾ ಇದ್ದು ಈ ಮಾರ್ಗವಾಗಿ ಸಂಚರಿಸುವ ಸಂತ ಫ್ರಾನ್ಸಿಸ್ ಶಾಲೆಯ ಪುಟ್ಟ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಕೆಸರು ನೀರಿನಲ್ಲೇ ಪರದಾಡುತ್ತಾ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಸ್ಥಳೀಯ ನಿವಾಸಿ ಆರ್ ಪ್ರಕಾಶ್ ಮಾತನಾಡಿ ಒಳಚರಂಡಿ ಸಮಸ್ಯೆಯ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ದೂರವಾಣಿ ಮೂಲಕ ಮಾಹಿತಿ ನೀಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಕನಿಷ್ಠ ಸೌಜನ್ಯಕ್ಕೂ ಸ್ಥಳಕ್ಕೆ ಬಂದು ಪರಿಶೀಲಿಸದೆ ಬೇಜವಾಬ್ದಾರಿತನ ಪ್ರದರ್ಶಿಸ್ತಾ ಇದ್ದಾರೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕೂಡಲೇ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಒಳಚರಂಡಿ ದುರಸ್ತಿ ಕಾಮಗಾರಿಯನ್ನ ಕೈಗೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸ್ಥಳೀಯ ನಿವಾಸಿಗಳಾದ ಎಂಬಿ ರಮೇಶ್, ನಾಗರಾಜು, ಶಿವಸ್ವಾಮಿ, ಮಧುಸೂದನ್ ಹಾಗೂ ಮೋಹಿತ್ ಆಗ್ರಹಿಸಿದ್ದಾರೆ. ಒಂದು ವೇಳೆ ಸಮಸ್ಯೆಯ ಪರಿಹಾರಕ್ಕೆ ತಕ್ಷಣ ಕ್ರಮ ಕೈಗೊಳ್ಳದಿದ್ರೆ ನಗರಸಭೆ ಎದುರು ಉಗ್ರ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿಗಳಿಗೆ ಪತ್ರದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ನಾವು ಪ್ರಗತಿ ನಗರದ ನಿವಾಸಿಗಳು ನಾವು ಮಾತಾಡ್ತಾ ಇರೋದು ಮೇಡಮ್. ನಾನು ನಗರಸಭೆಗೆ ಒಂದು 5 ಸಾರಿ ಈ ಒಳಚರಂಡಿ ಅವ್ಯವಸ್ಥೆ ಮತ್ತು ಮ್ಯಾನ್ಹೋಲಿಂದ ನೀರು ಬಂದು ನಮ್ಮ ಮನೆ ಮುಂದೆ ನಿಂತ್ಕೋತಾ ಇದೆ. ತುಂಬ ನಮಗೆ ತೊಂದರೆ ಆಗ್ತಿದೆ. ಆಮೇಲೆ ಇಲ್ಲಿಂದ ಹೌಸಿಂಗ್ ಬೋರ್ಡ್ ಹೋಗೋದಕ್ಕೆ ಇದೆ ಮೇಯ್ನ್ ರೋಡು. ನಗರಸಭೆಯವ್ರಿಗೆ ಎಷ್ಟು ಹೇಳಿದ್ರು ಒಂದು ವ್ಯವಸ್ಥೆ ಮಾಡ್ತಿಲ್ಲ. ತುಂಬ ಅನಾನುಕೂಲ ಆಗಿದೆ. ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ಮಕ್ಕಳಿದ್ದಾರೆ. ಆಮೇಲೆ ಸೆಂಟ್ ಫ್ರಾನ್ಸಿಸ್ ಸ್ಕೂಲ್ ಮಕ್ಕಳೆಲ್ಲ ಈ ಬಚ್ಚಲ್ ನೀರು ತುಳ್ಕೊಂಡು ಹೋಗ್ತಾ ಇದ್ದಾರೆ. ಮನೆ ಮುಂದೆ ತುಂಬ ಗಬ್ಬುನಾಥ ಆಗಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಒಂದು ವಾರದಿಂದ ಅವ್ರಿಗೆ ಏನು ಹೇಳಿದ್ರು ಯಾವುದೇ ಥರದ ರಿಯಾಕ್ಷನ್. ದಯಮಾಡಿ ನೀವು ಇದಕ್ಕೊಂದು ಸೂಕ್ತ ತಗೊಳ್ಳಿಲ್ಲ ಅಂದರೆ ನಾವೆಲ್ಲ ನಿಮ್ಮ ಆಫೀಸ್ ಮುಂದೆ ಬಂದು ಧರಣಿ ಕೂರಬೇಕಾಗುತ್ತೆ. ಎಷ್ಟು ವಾರ್ಡು ಸರ್ ಇದು? 28ನೇ ವಾರ್ಡು ಪ್ರಗತಿ ನಗರ. ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ರೋಡ್ ಇಲ್ಲ. ಸದ್ಯಕ್ಕೆ ಏನಾರು ಇರಲಿ, ಇದಕ್ಕೆ ಏನಾರು ಒಂದು ಇದನ್ನು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಎಷ್ಟಿನಿಂದ ಪ್ರಾಬ್ಲಮ್ ಕೊಟ್ಟಿದೆ ನಿಮಗೆ? ಒಂದು 10 ದಿನದಿಂದ ಇದೆ. ಆದರೆ ನಗರಸಭೆಯವ್ರಿಗೆ ಹೇಳಿದ್ರೆ ನಾವೇನ್ರಿ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ದಯಮಾಡಿ ಇದ್ರ ಬಗ್ಗೆ ನೀವು ತಗೊಳ್ಳಿಲ್ಲ ಅಂದರೆ ನಾನು ಮೀಡಿಯಾದಲ್ಲಿ ಹಾಕಿ ಸೂಕ್ತ ನೀವು ತಗೋತೀರಾ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸರ್, ಇದು ನಗರಸಭೆ ಕಮಿಷನರ್ಗೆ ಏನಾದ್ರು ಮನವಿ ಕೊಟ್ಟಿದ್ರಾ ಇದ್ರ ಬಗ್ಗೆ? ಫೋನ್ ಮಾಡಿದ್ದೀನಿ. ಅವರು 2 ಸಾರಿ ಬಂದು ಗಾಡಿ ಮಾಡಿ ಸರಿಯಾಗಿ ಮಾಡಿದವರು ಏನು ಮಾಡೋಕ್ಕಾಗತ್ತೆ ನಾನು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾವುದೇ ಮಂಜುನಾಥ್ ಆಗಲಿ, ಆರಾಧ್ಯ ಅವ್ರಿಗೆ ಫೋನ್ ಮಾಡಿದ್ರೆ ಯಾರು ಫೋನೇ ಎತ್ತಲ್ಲ ನಮ್ಮ ಫೋನ್ಗಳನ್ನ. ದಯಮಾಡಿ ಇದ್ರ ಬಗ್ಗೆ ನೀವು ಸೂಕ್ತ ತೊಗೊಂಡು ನನಗೊಂದು ಪರಿಹಾರ ಕಂಡುಕೊಡ್ಬೇಕು. ನೋಡಿ, ಎಲ್ಲರೂ ಇದ್ದೀವಿ, ಎಲ್ಲರ ಮನೇಲೂ ಮಕ್ಕಳು ಮರಿ ಇದೆ. ಸೊಳ್ಳೆಗಳ ಕಾಟದಿಂದ ಈಗ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೀವಿ. ಆಮೇಲೆ ಸಿಕ್ಕಾಪಟ್ಟೆ ವಾಸನೆ ಬರ್ತಿದೆ. ವಾರ್ಡ್ ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ? ವಾರ್ಡ್ ಇಲ್ವಲ್ಲ, ಈಗ ಯಾರು ಅಧ್ಯಕ್ಷರು ಇಲ್ವಲ್ಲ ಇಲ್ಲಿಗೆ. ಯಾರು ಸರ್? ಅವ್ರಿಗೆ ಏನಾದ್ರು ಮಾಹಿತಿ ಹೇಳಿದ್ರ? ಇದನ್ನ ನಾವು ಇಲ್ಲಿನ ಲೋಕಲ್ ಕೌನ್ಸಿಲರ್ಗೆ ಹೇಳಿದ್ವಿ. ಬಟ್ ಅವರೆಲ್ಲ ಈಗ ಅವ್ರದ್ದು ಟರ್ಮ್ ಮುಗ್ದಿರೋದ್ರಿಂದ ನಮ್ದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಗರಸಭೆಗೆ ಸುಮಾರು ಫೋನ್ಗಳು ಮಾಡಿ ಏನು ಇದಾಗ್ತಾಯಿಲ್ಲ. ದಯಮಾಡಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಇದಕ್ಕೆ ಸೂಕ್ತ ಒಂದು ನಮಗೆ ಇದು ಮಾಡಿಕೊಡ್ಬೇಕು ಅಂತ ತಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀನಿ. ಹೇಳಿ ಸರ್. ಅದೇನೆ, ಇನ್ನೇನಿಲ್ಲ, ಅದೇ ಅವ್ಯವಸ್ಥೆನೇ. ಇದನ್ನ ಫಸ್ಟ್ ಸರಿ ಮಾಡಕ್ಕೆ ಹೇಳಿದ್ರು ಅಷ್ಟೇ, ಇನ್ನೇನಿಲ್ಲ. ಹೇಳಿ ಸರ್. ನಿಮ್ಮ ಕಣ್ಣು ಮುಂದೆ ನಾವು ವಿಡಿಯೋ ತೋರಿಸಿದ್ದೀವಿ, ವಾಸನೆ ನಿಂತಿದ್ದೀವಿ. ಯಾಕಂದ್ರೆ ನಮ್ಮ ಕಷ್ಟ ಅಧಿಕಾರಿಗಳಿಗೆ ಏನಂತ ಹೇಳಕ್ ಬರ್ತೀರಾ ಸರ್? ಬಂದ್ಬಿಟ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಈ ಸ್ಮೆಲ್ಲಲ್ಲಿ ಇದರಲ್ಲಿ ಮಕ್ಕಳೆಲ್ಲ ಸುಮ್ಮನೆ ತೂಕ ಓಡಾಡ್ತಾರೆ. ಇಲ್ಲಿ ಓಡಾಡಕ್ಕೆ ಜಾಗ ಇಲ್ಲ. ಮೇನ್ ರೋಡೇ ಇದು. ಇದೇ ಪ್ರಾಬ್ಲಮ್ ಆಯಿತು ಅಂತಂತಂದ್ರೆ ಹೆಂಗೆ ಇದು ಕತೆ? ಹಿಂಗಾಯ್ತು ಅಂದರೆ ಕಷ್ಟ ಇದು. ಅದಕ್ಕೋಸ್ಕರ ದಯಮಾಡಿ ಬಂದು ಸ್ವಲ್ಪ ಒಂಚೂರು ವ್ಯವಸ್ಥೆ ಮಾಡಿಕೊಡಿ. ನಿಮ್ಮ ನೇಮ್ ಸರ್? ರಮೇಶ್ ಅಂತ. ನಾನು ಪ್ರಕಾಶ್ ಅಂತ, ಪ್ರಗತಿ ನಗರ ನಿವಾಸಿ. ನಾಗರಾಜು, ಪ್ರಗತಿ ನಗರ ನಿವಾಸಿ. ಶಿವಸ್ವಾಮಿ, ಪ್ರಗತಿ ನಗರ ನಿವಾಸಿ. ಮೋಹಿತ್ ಅಂತ, ಪ್ರಗತಿ ನಗರ ನಿವಾಸಿ. ಮಧುಸೂದನ್, ಪ್ರಗತಿ ನಗರ ನಿವಾಸಿ. ನಮಸ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ನಾವು ಪ್ರಗತಿ ನಗರದ ನಿವಾಸಿಗಳು ನಾವು ಮಾತಾಡ್ತಾ ಇರೋದು ಮೇಡಮ್. ನಾನು ನಗರಸಭೆಗೆ ಒಂದು 5 ಸಾರಿ ಈ ಒಳಚರಂಡಿ ಅವ್ಯವಸ್ಥೆ ಮತ್ತು ಮ್ಯಾನ್ಹೋಲಿಂದ ನೀರು ಬಂದು ನಮ್ಮ ಮನೆ ಮುಂದೆ ನಿಂತ್ಕೋತಾ ಇದೆ. ತುಂಬ ನಮಗೆ ತೊಂದರೆ ಆಗ್ತಿದೆ. ಆಮೇಲೆ ಇಲ್ಲಿಂದ ಹೌಸಿಂಗ್ ಬೋರ್ಡ್ ಹೋಗೋದಕ್ಕೆ ಇದೆ ಮೇಯ್ನ್ ರೋಡು. ನಗರಸಭೆಯವ್ರಿಗೆ ಎಷ್ಟು ಹೇಳಿದ್ರು ಒಂದು ವ್ಯವಸ್ಥೆ ಮಾಡ್ತಿಲ್ಲ. ತುಂಬ ಅನಾನುಕೂಲ ಆಗಿದೆ. ಮನೆಯಲ್ಲಿ ವಯಸ್ಸಾದವರು